ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಆತ್ಮೀಯ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ಮತ್ತೊಂದಾವರ್ತಿ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಈ ಬೆಳಗಿನ ಜಾವದಲ್ಲಿ ತಂದೆಯ ದೇವರು ನಮಗೆ ಕೊಟ್ಟಂಥ ವಾಗ್ದಾನ ವಚನ ನೋಡಿಕೊಳ್ಳೋಕ್ಕಿಂತ ಮುಂಚಿತವಾಗಿ ನಾನು ಜೀಸಸ್ ವಿತ್ ಮಿನಿಸ್ಟ್ರಿಯಿಂದ ಪಾಸ್ಟರ್ ಪ್ರವೀಣ್ ಕುಮಾರ್. ಮೊಟ್ಟ ಮೊದಲನೇ ಬಾರಿಗೆ ಯಾರಾಯ್ತು ಈ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ದೇವರ ವಾಕ್ಯದ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅನೇಕ ಜನರಿಗೆ ಶೇರ್ ಮಾಡಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಬೆಳಗಿನ ಜಾವದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ವಾಗ್ದಾನ ವಚನ ನೋಡಿಕೊಳ್ಳೋಣ. ಭಕ್ತನಾದ ದಾವೀದನ ಬರೆದ ಕೀರ್ತನೆ ಗ್ರಂಥ 1ನೇ ಅಧ್ಯಾಯ 4ನೇ ವಚನ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದುಷ್ಟರು ಹಾಗಲ್ಲ, ಗಾಳಿ ಬಡುಕೊಂಡು ಹೋಗುವ ಹೊಟ್ಟಿನಂತೆ ಇದ್ದಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನ್ನ ಜೀವಿತದಲ್ಲಿ ದುಷ್ಟತ್ವದಿಂದ ನೀನು ಬದುಕುವುದಾದರೆ, ನೀನು ಜೀವಿಸುವುದಾದರೆ, ಗಾಳಿ ಬಂದಿದಾಗ ಯಾವ ರೀತಿ ಹೊಟ್ಟು ಹಾರು ಹೋಗುತ್ತದೆ ಅದೇ ರೀತಿ ನಿನ್ನ ಜೀವನ ಕೂಡ ಆಗಿರುತ್ತೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ಆ ಒಂದು ಹೊಟ್ಟಿನಂತೆ ನೀನು ಇರದಂತೆ ನೀನು ದೇವರಲ್ಲಿ ಆಶ್ವದ ನಿಧಿಯಾಗಿ ಆಶ್ವದಕರವಾಗಿರಬೇಕೆಂದು ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಯಾಕೆಂದರೆ ದುಷ್ಟನು ನೀನು ಆಗಿರುವಾಗ ಇವತ್ತು ನೀನು ಏನು ಮಾಡ್ತೀಯ, ಗಾಳಿ ಬಂದರೆ ಅದು ಹೊಟ್ಟು ಯಾವ ರೀತಿ ಹಾರ್ಕೊಂಡು ಹೋಗ್ತದೆ ಅದೇ ರೀತಿ ನಿನ್ನ ಜೀವನ ಕೂಡ ಹಾರಿ ಹೋಗುತ್ತದೆ ಎಂಬುದಾಗಿ ನಾವು ದೇವರಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ಅದೇ ರೀತಿ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ದುಷ್ಟನಂತೆ ಬದುಕದಂತೆ ನೀತಿವಂತನಾಗಿ ದೇವರ ವಾಕ್ಯದಲ್ಲಿ ಜೀವಿಸಬೇಕು, ಆತನಲ್ಲಿ ನೆಲೆಗೊಂಡಿರಬೇಕೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಮತ್ತೊಂದಾವರ್ತಿ ದೇವರು ನೀನು ನೀತಿವಂತನಾಗಿ ಬದುಕುವಂತೆ ಆಶೀರ್ವಾದ ಮಾಡಬೇಕೆಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಬೇಕೆಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. 1 second. ಮೈ ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್.